ನಾಯಕನಹಟ್ಟಿ ಪಟ್ಟಣದಲ್ಲಿ ಸರ್ಕಾರದ ಮನಸ್ವಿ ಯೋಜನೆ ಹಾಗೂ ವೃದ್ಧಾಪ್ಯ ವೇತನ ಪಡೆಯಲು ಸಾರ್ವಜನಿಕರು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರ್ಜಿ ಸಲ್ಲಿಸಿ ತಿಂಗಳುಗಳಾದರೂ ಯಾವುದೇ ಸ್ಪಂದನೆ ಸಿಗದೆ ಆಸಕ್ತ ಮಹಿಳೆಯರು ಮತ್ತು ಹಿರಿಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೋಮವಾರ ಬೆಳಿಗ್ಗೆಯಿಂದಲೇ ಆಡಳಿತಾಧಿಕಾರಿಗಳ ಕಚೇರಿ ಮುಂದೆ ಕಾದರೂ ಅಧಿಕಾರಿಗಳು ಕಚೇರಿಗೆ ಬಾರದ ಹಿನ್ನೆಲೆ ಫಲಾನುಭವಿಗಳ ಆಕ್ರೋಶ ವ್ಯಕ್ತವಾಗಿದೆ. ದಾಖಲೆಗಳ ಕೊರತೆ, ತಾಂತ್ರಿಕ ದೋಷಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯೋಜನೆಗಳ ಸೌಲಭ್ಯ ವಿಳಂಬವಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಎಷ್ಟು ಬಾರಿ ಕಚೇರಿಗೆ ಹೋದರೂ ಸರಿಯಾದ ಉತ್ತರ ಸಿಗುತ್ತಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಿ ಅರ್ಹರಿಗೆ ಯೋಜನೆ ಸೌಲಭ್ಯ ತಲುಪಿಸಬೇಕು ಎಂದು ಜನರು ಆಗ್ರಹಿಸಿದ್ದಾರೆ. ಹೇಳ್ರಿ, ಮ್ಯಾತಕ್ಕೆ ಬಂದಿರಿ ನೀವೆಲ್ಲ? ಸಂಬಳ ಬಂದಿಲ್ಲ ಇವಾಗ 3 ತಿಂಗಳಿಂದ. ಅದಕ್ಕೆ ಬರ್ರಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀವಿ ಸರ್ ನಾವು. ಯಾರು ಹೇಳಿದ್ರಮ್ಮ? ಇದು ಆಫೀಸ್ನಲ್ಲಿ ವರ್ಕ್ ಮಾಡ್ತಾರಲ್ಲ ನಾಗೇಶ್ ಅಂತ ಅವರು. ಹಾಂ, ಏನಂತ ಹೇಳಿದ್ರಿ ನಿಮ್ಗೆ? ಹಳ್ಳಿ ಮೇಲೆಲ್ಲ ಬಂದು ಹೇಳಿದ್ರು. ಏನಂತ ಹೇಳಿದ್ರಮ್ಮ? ಹಿಂಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅವೆಲ್ಲ ಜೆರಾಕ್ಸ್ ತಗೊಂಬರ್ರಿ ಅಂತ ಹೇಳಿದ್ರು. ಹಾಂ, ಎಷ್ಟೊತ್ತಾಯ್ತು ನೀವು ಎಷ್ಟು ಗಂಟೆಗೆ ಬಂದಿದ್ರಿ ಇಲ್ಲಿಗೆ? 7 ಗಂಟೆಗೆ. 7 ಗಂಟೆಗೆ ಬಂದ್ರಿ. ಮತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ? ಟೈಮ್ ಎಷ್ಟು? 12? ಹ್ಞೂ ಸರ್. ತೆಲಿಗೆ ಹೋದ್ರಿ ಮತ್ತೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಹೋಗಿದ್ದಾರೆ ಸರ್, ಗೊತ್ತಿಲ್ಲ. ಬರಬೇಕಾಗಿತ್ತು, ಬಂದೇ ಇಲ್ಲ. ರೇಷನ್ ಕಾರ್ಡು ಮನಸ್ಸಿನಿದೆ ನಮ್ಮದು. ತಾಂಬರಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ತಾಂಬರ್ತಿದ್ದೆ. ಯಾವ ಊರು ನಿಮ್ಮದು? ನಾಯ್ಕಿತ್ತು ನಮ್ಮದು. ಹಾಂ, ಬಂದ್ವಿ. ಮಲ್ಲರಟ್ಟಾಗ ಗೊತ್ತಾಗಿತ್ತು, ಫೋನ್ ಮಾಡಿದ್ವಿ, ಅದಕ್ಕೆ ಬಂದಿದ್ವಿ. ಏನಮ್ಮ ನಿನ್ನ ಹೆಸರು? ಪಾಲಮ್ಮ. ಪಾಲಮ್ಮ, ಏನಕ್ಕೆ ಬಂದಿದ್ದಿ ಇಲ್ಲಿಗೆ? ಅದೇ ಸಂಬಳ ಸರಿ ಬರೋಲ್ಲ ಅದಕ್ಕೆ. ಹಾಂ, ಯಾರು ಹೇಳಿದ್ರಿ ನಿಮಗೆ ಬ ಅಂತ ಇಲ್ಲಿಗೆ? ಹೇಳಿದ್ರೆ ಹಿಂಗೆ ಒಬ್ರು ಬಾಯಾಗ ಒಬ್ರು ಕೇಳ್ಕೊಂಡು ಬಂದಿತ್ತು. ಹಾಂ, ನೀನು ಹೇಳೋದು ನಾನು ಹೇಳೋದು ಕೇಳ್ಕೊಂಡಿದ್ದು ಬಂದ್ವಿ. ಮತ್ತೆ ಹೋಗೋದು ನಾವು ಅಂತ.